ಜೋಳವ ಬೀಸುತ್ತ ಯಾರನ ನೆನೆಯಲಿ, ಜೋಳವ ಬೀಸುತ್ತ ಯಾರನ ನೆನೆಯಲಿ, ನನ್ನ ತಂದೆ ತಾಯಿ ತವರನ್ನ, ನನ್ನ ತಂದೆ ತಾಯಿ ತವರನ್ನ ನೆನೆದಾರ ಅತ್ತೆಯ ಮನೆ ಕಷ್ಟ ಪರಿಹಾರ. ಪ್ರತಿಭಾ ಕಾರಂಜಿ ವೇದಿಕೆಯಲ್ಲಿ ಪ್ರತಿಭೆ ತೋರಿಸಿ ಯಶಸ್ಸು ಕಾಣಬೇಕು. ಸಚಿವ ಸತೀಶ್ ಜಾರಕಿಹೊಳಿ. ಶಿಕ್ಷಣ ಜೊತೆಯಲ್ಲಿ ನಿಮ್ಮಲ್ಲಿರುವ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕಾಗಿದೆ. ಮನಸಾರೆ ಯಾವುದು ಸುಲಭ ಇದೆಯೋ ಅದರಲ್ಲಿ ಯಶಸ್ಸು ಕಾಣಬಹುದು ಎಂದು ಗೋಕಾಕ್ದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ, ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗೋಕಾಕ್ ಇವರ ಸಹಯೋಗದಲ್ಲಿ 2025-26ನೇ ಸಾಲಿನ ಚಿಕ್ಕೋಡಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವವನ್ನು ಸಸಿಗೆ ನೀರು ಹಾಕಿ ಲೋಕೋಪಯೋಗಿ ಸಚಿವರು ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಇವರು ಮಾತನಾಡಿ, ವೇದಿಕೆ ಮುಖಾಂತರ ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಪ್ರತಿಭೆ ಗುರುತಿಸುವ ಅವಕಾಶ ಇದೆ. ಈ ರಾಜ್ಯ ಸರ್ಕಾರ ಪ್ರತಿಭಾ ಕಾರಂಜಿಗಳಿಗೆ ಪ್ರೋತ್ಸಾಹ ನೀಡುತ್ತಲಿದೆ. ತಮ್ಮ ಪ್ರತಿಭೆ ತೋರಿಸಿ ರಾಜ್ಯ ಮಟ್ಟದಲ್ಲಿ ಗೋಕಾಕ ಹೆಸರು ತರುವಂತೆ ಮಾಡಬೇಕು ಎಂದು ಮಕ್ಕಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವರಿಗೆ ಡಿಡಿಪಿಐ ಸೀತಾರಾಮ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಬಿ ಬಳಿಗಾರ್ ಇವರು ಸಚಿವರಿಗೆ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ವಲಯ ಮಟ್ಟದ ಅಧಿಕಾರಿಗಳಿಗೆ ಸತ್ಕರಿಸಿ ಸನ್ಮಾನಿಸಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗೋಕಾಕ್ದಲ್ಲಿನ ಆಯೋಜನೆ ನೋಡಿ ಮುಂದಿನ ಬಾರಿ ಪ್ರತಿಭಾ ಕಾರಂಜಿಯನ್ನು ಅಥಣಿಯಲ್ಲಿ ಮಾಡುವುದಾಗಿ ತಿಳಿಸಿದರು. ಅದನ್ನು ಆಯ್ಕೆ ಮಾಡಿಕೊಳ್ಳುವಂತ ಅವಕಾಶ, ನಿಮ್ಮ ಪ್ರತಿಭೆಯನ್ನ ಈ ವೇದಿಕೆಯ ಮುಖಾಂತರ ಈ ರಾಜ್ಯ ಜಿಲ್ಲಾ ಗುರುತಿಸುವಂತ ಒಂದು ಅವಕಾಶ ನಿಮಗೆ. ವಿಶೇಷವಾಗಿ ಇತ್ತಿತ್ತಲಾಗೆ ಇದಕ್ಕೆ ಹೆಚ್ಚು ಪ್ರತಿಭಾ ಕಾರಂಜಿಗೆ, ಸ್ಪರ್ಧೆಗೆ, ಸ್ಪೋರ್ಟ್ಸ್ಗೆ ಬಹಳಷ್ಟು ನಮ್ಮ ಸರ್ಕಾರ, ಶಿಕ್ಷಣ ಸಚಿವರು ಬಹಳಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ನಿಮ್ಮನ್ನ ಈ ಸಮಾಜಕ್ಕೆ, ಈ ರಾಜ್ಯಕ್ಕೆ ಗುರುತಿಸಬೇಕನ್ನುವ ಮಹತ್ವಾಕಾಂಕ್ಷೆಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಬಹುಶಃ ನಮ್ಮ ಜಿಲ್ಲೆಯವರಿಗೆ ಬಹಳ ಹಳೇದಿದು. ಬೇರೆ ಜಿಲ್ಲೆಯಲ್ಲಿ ಹೊಸದಿದ್ರು ನಾವು 22 ವರ್ಷಗಳಿಂದ ಸತೀಶ್ ಶುಗರ್ ಅವ್ರ ಮಾಡಿದೆ ಸಿಮಿಲರ್ ಅದು. ಇಲ್ಲಿಗೆ ಏನು ಮಾಡ್ತಾ ಸರ್ಕಾರ ಅದನ್ನು ನಾವು 22 ವರ್ಷ ಹಿಂದೆ ಪ್ರಾರಂಭ ಮಾಡಿದೆ. ಹೀಗಾಗಿ ಬಹುಶಃ ನಮ್ಮವ್ರಿಗೆ ಹೆಚ್ಚು ಇದ್ರ ಬಗ್ಗೆ ಕಲ್ಪನೆ ಇದೆ, ಯಾವ ರೀತಿ ಮುನ್ನಡಿಬೇಕಂತ ನಮ್ಗೆ ಹೆಚ್ಚು ಇರೋದ್ರಿಂದ ಬಹುಶಃ ರಾಜ್ಯ ಮಟ್ಟದಲ್ಲಿ ಅತ್ಯಂತ ಯಶಸ್ವಿ ಆಗ್ತೀರಿ. ಶಿಕ್ಷಣ ಜೊತೆಗೆ ಇದನ್ನು ಕಲಿಯುವಂಥ ಪ್ರಯತ್ನ ಮಾಡಿ. ಬಹುಶಃ ಸತೀಶ್ ಶುಗರ್ ಸವಾಳದಿಂದ ಸಾವಿರಾರು ವಿದ್ಯಾರ್ಥಿಗಳು ಈಗಾಗಲೇ ತಮ್ಮ ಬದುಕನ್ನು ಈ ಕಲೆಯಿಂದ ಕಂಡುಕೊಂಡಿದ್ದಾರೆ. ಅವರು ಶಿಕ್ಷಣಕ್ಕೆ ಹೋಗದೆ ಇದರಿಂದ ಹಾಡುಗಾರ ಇರ್ಬೋದು, ಬೇರೆ ಬೇರೆ ಅವರ ಕಲಾವಿದರಾಗಿ ಇವತ್ತು ಹೊರೊಮ್ಮೆ ರಾಜ್ಯದಲ್ಲಿ ಮಾದರಿಯಾಗಿ ಗೋಕಾಕನ ಬೆಳಗಾವಿ ಜಿಲ್ಲೆ ಹೆಸರು ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅವರೆಲ್ಲ ಬಹುಶಃ ನೀವು ಟಿವಿ ಪ್ರೋಗ್ರಾಮ್ದಲ್ಲಿ ಸಾಕಷ್ಟು ನೋಡಿರ್ಬೋದು. ಅವರೆಲ್ಲ ಗೋಕಾಕಿನ ನೆಲೆಯಿಂದ ಬಂದಂಥವ್ರನ್ನ. ನಿಮಗೂ ಇದೊಂದು ಒಳ್ಳೆ ಅವಕಾಶ ಇದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಇಲ್ಲಿ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿ. ಈ ವರ್ಷ ಇಲ್ಲಾಂದ್ರೆ ಮತ್ತೆ ಮುಂದಿನ ವರ್ಷ ನಿಮಗೆ ಅವಕಾಶಗಳು ಖಂಡಿತವಾಗಿ ಸಿಗುವಂಥ ಪ್ರಯತ್ನ ಆಗಲಿ. ಗೋಕಾಕದಲ್ಲಿ ಕೂಡ ಶಿಕ್ಷಣಕ್ಕೆ ನಾವು ಭಾಳಷ್ಟು ಮಹತ್ವವನ್ನು ಕೊಡ್ತಾ ಇದ್ದೀವಿ. ಭಾಳಷ್ಟು ರಾಜ್ಯದಲ್ಲಿ ಕೂಡ ಭಾಳಷ್ಟು ನಮ್ಮ ಮೂಲಿಗೆ ವಲಯ ಇರ್ಬೋದು ಅಥವಾ ಬೇರೆ ಬೇರೆ ವಲಯದಲ್ಲಿ ಕೂಡ ಭಾಳಷ್ಟು ಸ್ಪರ್ಧೆ ಮಾಡೋ ಮೂಲಕ ಶಿಕ್ಷಣದಲ್ಲಿ ನಮ್ಮದೇ ಆದ ಒಂದು ಛಾಪ್ ಮೂಡಿಸುವಂಥ ಪ್ರಯತ್ನವನ್ನು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮತ್ತು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಗೆಲ್ಲುವ ಅವಕಾಶಗಳ ಸಿಗಲಿ. ಮುಂದೆ ಇದನ್ನೇ ನಿಮ್ಮ ಜೀವನದಲ್ಲಿ ಬದುಕಲಿಕ್ಕೆ ಅಳವಡಿಸಿಕೊಳ್ಬೇಕಂತ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಡಿಡಿಪಿಐ ಸೀತಾರಾಮ್ ಮಾತನಾಡಿದ್ರು. ಶಿಕ್ಷಕರು ನಮ್ಮ ಅರಬಾವಿ ಕ್ಷೇತ್ರದ ರಾಷ್ಟ್ರ ಮಟ್ಟಕ್ಕೆ ಇಲ್ಲಿ ಹೋಗಿದೆ. ಸತೀಶ್ ಶುಗರ್ ಅವಾರ್ಡ್ ನಿಮ್ಗೆ ಗೊತ್ತಿದೆ. ಅದು ಗೋಕಾಕ್ ಅಂದ್ರೆ ಸತೀಶ್ ಶುಗರ್ ಅವಾರ್ಡ್ ಅಂತ ಹೇಳಿ ದಕ್ಷಿಣ ಕರ್ನಾಟಕದಲ್ಲಿ ಮಾತಾಡ್ತಾರೆ. ಆ ಮಟ್ಟಿಗೆ ಆಗಿದೆ. ಈಗ ನಮ್ಮ ಈ ಕ್ಷೇತ್ರ ಇವರು ಯಾರು MLA ಸಾಹೇಬರು ಕೂಡ ಪತ್ರ ಮುಖ್ಯ ನಮ್ಮ ಮಕ್ಕಳನ್ನು ತಲುಪುವಂತದ್ದು, ಆಮೇಲೆ ಬೇರೆ ಬೇರೆ MLA ಮಂತ್ರಿಗಳು ರಾಜ್ಯದಲ್ಲಿ ಮಕ್ಕಳಿಗೆ ಪತ್ರ ಬರೆಯುವಂತದ್ದು ಕೂಡ ಮಾದರಿಯಾಗಿದ್ದಾರೆ. ಮೊನ್ನೆ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ ಅನ್ನ ನಾವು ಮಾಡಿದ್ವಿ. ಅದು ಜಿಲ್ಲೆ ಸೆಷನ್ ನಲ್ಲಿ ಬಹುಮಾನ ಎಲ್ಲ ಕೊಟ್ರು ಮಕ್ಕಳಿಗೆ. ಈಗಾಗಲೇ ನಿನ್ನೆ ಸರ್ಕಾರ
ಅದು ನೋಡಿ ಪ್ರೇರಿತರಾಗಿ ರಾಜ್ಯ ಹಂತದಲ್ಲಿ ಈ ಕಾರ್ಯಕ್ರಮವನ್ನ ಸ್ಪರ್ಧೆಯನ್ನ ಮಾಡಬೇಕು, ಸ್ಪರ್ಧಾ ಪರೀಕ್ಷೆ ಅಂತ ಆಗಿದ್ದಾರೆ. ಹಾಗಾಗಿ ಅದು ಬಳಿಗಾರ ಅವರು ಮಾಡಿರ್ತಕ್ಕಂಥದ್ದು ಒಂದು ಜಿಲ್ಲಾ ಮಟ್ಟದಲ್ಲಿ ಇದು ಕೂಡ ಮಾಡಬಹುದನ್ನ ತೋರಿಸ್ಕೊಟ್ಟಿದ್ದಾರೆ. ಇದು ರಾಜ್ಯಕ್ಕೂ ಸಂದೇಶ ಹೋಗ್ತದೆ. ಮುಂದಿನ ಬಾರಿ ನಮ್ಮ ಮುಂಜಿ ಅವರು ಇನ್ನೂ ಉತ್ತಮವಾಗಿ ಮಾಡ್ಲಿ ಅನ್ನೋ ಆಶಯದೊಂದಿಗೆ ಬಳಿಗಾರ ಅವರು ಅವ್ರಿಗೆ ಬಾವುಟ ನೀಡಿದ್ದಾರೆ. ಅವ್ರಿಗೂ ಕೂಡ ಶುಭ ಕೋರ್ತೀವಿ. ಖಂಡಿತ ನಮ್ ಗೋಕಾಕ್ನವರು, ಮೂಡಲಗಿಯವರು, ಈ ಭಾಗದ ಯಾರೇ ಜನಪ್ರತಿನಿಧಿಗಳಾಗ್ಲಿ, ನಮ್ಮ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ನಮ್ಮ ಅಧಿಕಾರಿ ಸ್ನೇಹಿತರಾಗ್ಲಿ, ರಾಜ್ಯ ಮಟ್ಟದ ಅಲ್ಲ ರಾಷ್ಟ್ರ ಮಟ್ಟದ ಕೊಟ್ಟರು ಕೂಡ ನಾವು ಮಾಡ್ಲಿಕ್ಕೆ ಸಿದ್ಧವಿದೆ. ಮಕ್ಕಳು ಬರ್ತಕ್ಕಂತ ಎಲ್ಲ ಪ್ರತಿಭಾನ್ವಿತ ಮಕ್ಕಳು, ಅದು ಸರ್ಕಾರಿ ಶಾಲೆ ಆಗಿರ್ಲಿ, ಖಾಸಗಿ ಶಾಲೆ ಆಗಿರ್ಲಿ, ಪ್ರತಿಭೆಗಳಿಗೆ ಗುರುತಿಸಕ್ಕೆ ಯಾವುದೇ ವಿಧದ ಶಾಲೆ ಅಂತಿಲ್ಲ. ಎಲ್ಲ ಮಕ್ಕಳಿಗೂ ಮುಕ್ತವಾಗಿ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ಆ ಮಗು ಇಲ್ಲಿ ಬಹುಮಾನವನ್ನ ಗೆಲ್ಲಕ್ಕೆ ಯಾವುದೇ ಒಂದು ಅವರ ಜಾತಿ, ಧರ್ಮ, ಶಾಲೆ ಇದ್ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ. ಅವನ ಪ್ರತಿಭೆಗೆ ಆದ್ಯತೆ ಕೊಡುವಂತ ಸರ್ಕಾರ ಮಾಡಿದ ಕಾರ್ಯಕ್ರಮ. ಆ ಮಕ್ಕಳು ಇದರಲ್ಲಿ ಭಾಗವಹಿಸಿ ಯಶಸ್ವಿ ಆಗಲಿ ಎಂದು ನನ್ನ ಮನವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಗಸ್ತೆ, ಮೂಡಲಗಿ ವಲಯ ಬಿಇಒ ಪ್ರಕಾಶ್ ನಾಯಕ್, BRC ಕುಲಕರ್ಣಿ, ಜಿಲ್ಲಾ ಮಟ್ಟದ, ತಾಲೂಕಾ ಮಟ್ಟದ, ವಲಯ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮನೋಹರ್ ಮೇಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.